ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಮತ್ತೊಮ್ಮೆ ಬೆನ್ನು ನೋವಿನ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇದೆ. ಹಾಗಾಗಿ ಫಿಸಿಯೋಥೆರಪಿ ಮಾಡಿದ್ದಾರೆ ವೈದ್ಯರು. ಬಟ್ ಫಿಸಿಯೋಥೆರಪಿ ಮಾಡಿರುವಂತಹ ವೈದ್ಯರು ಏನೆಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನೋದರ ಕುರಿತು ಡೀಟೇಲ್ಸ್ ನಿಮ್ಮ ಮುಂದೆ. ನಟ ದರ್ಶನ್ ಕುರಿತ ಸ್ಫೋಟಕ ಸುದ್ದಿ ನಿಮ್ಮ ಮುಂದೆ. ಜೈಲಲ್ಲಿ ನಟ ದರ್ಶನ್ ಹೇಗಿದ್ದಾರೆ ಗೊತ್ತಾ? ಡಿ ಬಾಸ್ನ ಅಭಿಮಾನಿಗಳು ಮಿಸ್ ಮಾಡದೆ ನೋಡ್ಬೇಕು. ಜೈಲಲ್ಲಿ ಈಗ ದರ್ಶನ್ ಏನ್ ಕೇಳ್ತಿದ್ದಾರೆ ಗೊತ್ತಾ? ಇಷ್ಟು ದಿನಗಳ ಕಾಲ ಹಾಸಿಗೆ ದಿಂಬು ಎಲ್ಲವನ್ನ ಕೂಡ ಕೇಳಿದ್ದಾಯ್ತು. ಜೈಲಲ್ಲಿ ನರಕ ಯಾತನೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಈಗ ನಿಜಕ್ಕೂ ದರ್ಶನ್ಗೆ ಕಾಡ್ತಾ ಇದೆಯಾ ಬೆನ್ನು ನೋವು ಅಂತ? ಬೆನ್ನು ನೋವು ಅಂತಿದ್ದ ದರ್ಶನ್ಗೆ ವೈದ್ಯರು ಹಾಗಾದ್ರೆ ಏನ್ ಹೇಳಿದ್ದಾರೆ? ವಿಪರೀತ ಬೆನ್ನು ನೋವಿನ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ವೈದ್ಯರು ಭೇಟಿ ಕೊಟ್ಟರು, ಫಿಸಿಯೋಥೆರಪಿ ಮಾಡಿದ್ದಾರೆ. ಬಟ್ ಇದರ ಜೊತೆಗೆ ವೈದ್ಯರು ಏನೆಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಅವರಿಗೆ, ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜೈಲಲ್ಲಿರುವ ನಟ ದರ್ಶನ್ಗೆ ನಿಜಕ್ಕೂ ಆಗಿರೋದೇನು? ಜೈಲಲ್ಲಿರುವ ನಟ ದರ್ಶನ್ಗೆ ನಿಜಕ್ಕೂ ಆಗಿರೋದೇನು? ವೈದ್ಯರು ಏನು ಹೇಳ್ತಿದ್ದಾರೆ? ಮತ್ತೆ ದರ್ಶನ್ಗೆ ತೀವ್ರವಾಗಿ ಕಾಡ್ತಾ ಇದೆಯಾ ಬೆನ್ನು ನೋವು? ಫಿಸಿಯೋಥೆರಪಿಗೆ ಸಲಹೆ ಕೊಟ್ಟಿದ್ರು ಸಿ.ವಿ. ರಾಮನ್ ಆಸ್ಪತ್ರೆಯ ವೈದ್ಯರು. ಬೆನ್ನು ನೋವಿನ ಕಾರಣ ನೆಲದ ಮೇಲೆ ಕೂರದಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರಂತೆ. ಆಕ್ಸಿಡೆಂಟ್ನಲ್ಲಿ ಮುರಿದಿದ್ದ ಕೈಗೆ ರಾಡ್ ಹಾಕಿದ್ದಾರೆ ವೈದ್ಯರು. ಬಲಗೈನಲ್ಲಿ ರಾಡ್ ಇರೋದ್ರಿಂದ ಚಳಿಗೆ ಮತ್ತಷ್ಟು ನೋವಾಗುವ ಸಾಧ್ಯತೆ ಇರುತ್ತೆ. ಫಿಸಿಯೋಥೆರಪಿ ಜೊತೆಗೆ ಹೀಟಿಂಗ್ ಬೆಲ್ಟ್ ಹಾಕುವುದಕ್ಕೆ ವೈದ್ಯರು ಸಲಹೆ ಕೊಟ್ಟಿದ್ದಾರಂತೆ. ಹೀಟಿಂಗ್ ಬೆಲ್ಟ್ ಅನ್ನ ಕೂಡ ಧರಿಸಿಕೊಂಡಿರಬೇಕು, ಚಳಿಗೆ ಮತ್ತೆ ನೋವು ಜಾಸ್ತಿ ಆಗಬಹುದು ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಬಟ್ ಇಷ್ಟೆಲ್ಲ ಫೆಸಿಲಿಟೀಸ್ ಸಿಗುತ್ತಾ ಅನ್ನೋದು ಪ್ರಶ್ನೆ. ಬಟ್ ಸಹಜವಾಗಿ ಅನಾರೋಗ್ಯದ ವಿಚಾರ ಇದ್ದಾಗ ಅವ್ರಿಗೆ ಏನು ಬೇಕೋ ಟ್ರೀಟ್ಮೆಂಟ್ ಅನ್ನ ಕೊಡಿಸಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಬಟ್ ಈಗ ವೈದ್ಯರೇ ಹೇಳಿರೋ ಪ್ರಕಾರ ಆ ನಿಯಮಗಳನ್ನ ಅನುಸರಿಸೋದಕ್ಕೆ ಅವಕಾಶ ಇರುತ್ತಾ? ಅದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ನಟ ದರ್ಶನ್ ಅವ್ರಿಗೆ ಜೈಲಲ್ಲಿದ್ರು ಕೂಡ ನರಕ ಯಾತ್ರೆ, ಒನ್ಸ್ ಅಗೇನ್ ಬೆನ್ನು ನೋವು ವಿಪರೀತವಾಗಿ ಕಾಡ್ತಾ ಇದೆಯಂತೆ. ಬಟ್ ಈಗ ವೈದ್ಯರು ಹೇಳಿರೋ ಪ್ರಕಾರ ಆ ನಿಯಮಗಳನ್ನ ಅನುಸರಿಸೋದಕ್ಕೆ ಆಗುತ್ತಾ? ಆ ಫೆಸಿಲಿಟಿಗಳನ್ನ ಒದಗಿಸಬಹುದಾ ಜೈಲಧಿಕಾರಿಗಳು ಹೇಗೆ ಅಂತ? ಜೊತೆ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ಗೆ ಒಂದೊಂದೇ ಸಂಕಷ್ಟಗಳು ಕೂಡ ಎದುರಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಅವ್ರಿಗೆ ಬೆನ್ನು ಬಿಡದಂತೆ ಬೆನ್ನು ನೋವು ಕಾಡ್ತಾ ಇದ್ರೆ, ಈ ಹಿಂದೆ ಅಪಘಾತದಲ್ಲಿ ಬಲಗೈನ 2 ಬೆರಳಿಗೆ ಕೂಡ ಗಾಯ ಆಗಿತ್ತು. ಅದರ ನೋವು ಕೂಡ ಈಗ ಕಾಡ್ತಾ ಇದೆ ದರ್ಶನ್ಗೆ. ಒಂದ್ ಕಡೆ ಜೈಲಿನ ವೈದ್ಯರು ಕೂಡ ತಪಾಸಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಯಿತು. ನಂತರ ಜೈಲಿನ ಅಧಿಕಾರಿಗಳ ಸೂಚನೆ ಮೇರೆಗೆ ಖುದ್ದು ಸಿ.ವಿ. ರಾಮನ್ ವೈದ್ಯರನ್ನ
ಸಂಪರ್ಕವನ್ನ ಮಾಡಿದ್ರು. ಅವ್ರನ್ನ ಜೈಲಿಗೆ ಕರೆಸಿ ದರ್ಶನ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು. ನಂತರ ಸಿ ವಿ ರಾಮನ್ ವೈದ್ಯರು ಕೂಡ ಜೈಲಿಗೆ ಬಂದಿದ್ರು. ಅಲ್ಲಿ ಅವರನ್ನ ಫುಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ವೈದ್ಯರು ಕೂಡ ಕೆಲವೊಂದಷ್ಟು ವರದಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಬೆನ್ನು ನೋವು ಕಾಣಿಸ್ಕೊಳ್ತಾ ಇದೆ. ಆ ಒಂದು ಬೆನ್ನು ನೋವಿಗೆ ಒಂದು ಚೇರನ್ನ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಆ ಬಲಗೈಗೆ ಆದಂತ ಗಾಯ ಏನಿದೆ ಅದಕ್ಕೆ ಈಟಿಂಗ್ ಬೆಲ್ಟ್ ಏನಿದೆ ಅದನ್ನ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಸದ್ಯ ದರ್ಶನ್ಗೆ ಅಲ್ಲಿ ಬೆನ್ನು ನೋವು ಜೊತೆಗೆ ಕೈಗೆ ಏನ್ ಗಾಯ ಆಗಿತ್ತಲ್ಲ ಹಿಂದೆ ಅಪಘಾತದಲ್ಲಿ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನ ಈಗಾಗಲೇ ಕೊಡ್ಲಾಗ್ತಾ ಇದೆ. ಜೊತೆಗೆ ದರ್ಶನ್ಗೆ ಸ್ಪಷ್ಟವಾಗಿ ಸೂಚನೆಯನ್ನ ಕೊಡಲಾಗಿದೆ, ಜಾಸ್ತಿ ವಾಕ್ ಅನ್ನ ಮಾಡಬಾರ್ದು, ಜೊತೆಗೆ ನೆಲದ ಮೇಲೆ ಕೂತ್ಕೋಬಾರ್ದು. ಯಾಕಂದ್ರೆ ಜೈಲಿನ ಒಳಗಡೆ ಶೀತಲ ವ್ಯವಸ್ಥೆ ಇದೆ ಇರೋದ್ರಿಂದ ಅಲ್ಲಿ ಬೆರಳುಗಳಿಗೆ ಒಂದು ರಾಡನ್ನ ಹಾಕಿರೋದ್ರಿಂದ ಆ ಶೀತಲ ವ್ಯವಸ್ಥೆಯಿಂದಾಗಿ ಅದು ನೋವು ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ದರ್ಶನ್ ಶೀತಲ ವ್ಯವಸ್ಥೆಯಲ್ಲಿ ಇರಬಾರ್ದು, ಜಾಸ್ತಿ ನೆಲದ ಮೇಲೆ ಕೂತ್ಕೋಬಾರ್ದು, ಜಾಸ್ತಿ ವಾಕನ್ನು ಕೂಡ ಮಾಡಬಾರ್ದು. ವಾಕನ್ನು ಮಾಡಿದಂತ ಸಂದರ್ಭದಲ್ಲಿ ಜಾಸ್ತಿ ಆ ಒಂದು ವೇಳೆಯಲ್ಲಿ ಅವ್ರಿಗೆ ಬೆನ್ನು ನೋವು ಸಾಕಷ್ಟು ಮತ್ತೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಈಗಾಗಲೇ ಸಲಹೆಯನ್ನ ಕೊಡಲಾಗಿದೆ. ಜೊತೆಗೆ ದರ್ಶನ್ಗೆ ಪ್ರಮುಖವಾಗಿ ಇಲ್ಲಿ ಚೇರನ್ನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಜೊತೆಗೆ ಅವ್ರಿಗೆ ವಾರಕ್ಕೆ 2 ಬಾರಿ ಫಿಸಿಯೋಥೆರಪಿನ ಮಾಡಿಸ್ಬೇಕು ಅಂತ ಹೇಳಿ ಸಲಹೆಯನ್ನ ಈಗಾಗಲೇ ವೈದ್ಯರು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವಾಗ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶರು ಜೈಲಿಗೆ ಭೇಟಿಯನ್ನ ಕೊಡ್ತಾರೆ ಅಲ್ಲಿ ಆಗ್ತಿರುವಂತಹ ದರ್ಶನ್ಗೆ ಪ್ರಮುಖವಾಗಿ ಜೈಲಿನ ಮ್ಯಾನ್ಯೂಲ್ ನಲ್ಲಿ ಇರುವಂತಹ ಸೌಲಭ್ಯಗಳನ್ನ ಕೊಡ್ಲಾಗ್ತಾ ಇದೆ, ಕನಿಷ್ಠ ಸೌಲಭ್ಯಗಳನ್ನ ಕೊಡ್ಲಾಗ್ತಾ ಇದೆ ಅಂತೇಳಿ ವರದಿಯನ್ನು ಕೊಡ್ಬೇಕಂತೇಳಿ ಸೂಚನೆ ಕೊಟ್ಟಿದ್ರು. ಹೀಗಾಗಿ 10ನೇ ತಾರೀಕು ಒಂದು ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶರು ಹೋಗದಂತ ಸಂದರ್ಭದಲ್ಲಿ ವರದಿಯನ್ನು ಕೊಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಕಳೆದ 10 ದಿನದಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಫೆಸಿಲಿಟಿನ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮತ್ತೊಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿ ದರ್ಶನ್ಗೆ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಈಟಿಂಗ್ ಬೆಲ್ಟ್ ಅನ್ನು ಕೂಡ ಕೊಡಲಾಗಿದೆ, ಚೇರಿನ ವ್ಯವಸ್ಥೆಯನ್ನು ಕೂಡ ಕೊಡಲಾಗಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶರು ವರದಿಯ ಮೇಲೆ ಈ ಒಂದು ಜೈಲಿನಲ್ಲಿ ಇರುವಂತಹ ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಎಲ್ಲ ಸೌಲಭ್ಯವನ್ನು ಈಗಾಗಲೇ ಕೊಡಲಾಗಿದೆ ಅಂತೇಳಿ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.